ಪಾನಿಪುರಿ, ಮಸಾಲ್ ಪುರಿ, ಬೇಲ್ ಪುರಿ, ದಹಿ ಪುರಿ, ಸೇವ್ ಪುರಿ. ಸಂಜೆ ಆಗ್ತಾ ಇದ್ದಂತೆ ಇವೇ ಹೆಸರುಗಳೇ ನೆನಪಾಗುತ್ತವೆ. ಅದರಲ್ಲೂ ಯುವತಿಯರಂತೂ ಪಾನಿಪುರಿ ಬಂಡಿ ಮುಂದೆ ಸಾಲುಗಟ್ಟಿ ನಿಂತಿರ್ತಾರೆ. ಇದೇ ಪಾನಿಪುರಿ ಆರೋಗ್ಯಕ್ಕೆ ಕಂಟಕ ಅನ್ನೋ ವರದಿ ಬಂದಿದೆ. ಅದರಲ್ಲೂ ಬೆಂಗಳೂರಿನ 19 ಸ್ಪಾಟ್ಗಳಲ್ಲಿ ಡೆಡ್ಲಿ ಪಾನಿಪುರಿ ಇದೆಯಂತೆ. ಭಯ ಇನ್ನೂ ಸ್ವಲ್ಪ ಮಸಾಲೆ ಹಾಕಿ, ಭಯ ಸ್ವಲ್ಪ ಖಾರ ಇರ್ಲಿ, ಭಯ ಸ್ವಲ್ಪ ಸ್ವೀಟ್ ಹಾಕಿ ಪಾನಿ ಕೊಡಿ ಅಂತ ಒಂದರ ಮೇಲೊಂದರಂತೆ ಆರ್ಡರ್ ಮಾಡ್ತಾರೆ. ಬಾಯಿ ಚಪ್ಪರಿಸಿ ತಿಂತಾರೆ. ಅದರಲ್ಲೂ ಪಾನಿಪುರಿ ಅಂಗಡಿಗಳ ಮುಂದೆ ಯುವತಿಯರ ದಂಡೇ ಇರುತ್ತೆ. ವಿಷಯ ಅಂದ್ರೆ ಇದೇ ಪಾನಿಪುರಿ ಕ್ಯಾನ್ಸರ್ ತರುತ್ತೆ ಅನ್ನೋ ವರದಿ ಒಂದು ಎಲ್ಲರನ್ನ ಶಾಕ್ ಆಗುವಂತೆ ಮಾಡಿದೆ. ಗೋಬಿ ಕಬಾಬ್ ಬಳಿಕ ಪಾನಿಪುರಿಗೂ ಕಂಟಕ. ಮಸಾಲೆಗೆ ಕೆಮಿಕಲ್ ಬಳಕೆ, ಹೆಚ್ಚು ತಿಂದ್ರೆ ಕ್ಯಾನ್ಸರ್. ಬಣ್ಣದ ಕಾಟನ್ ಕ್ಯಾಂಡಿಯಿಂದ ಹಿಡಿದು ಬಣ್ಣದ ಕಬಾಬ್ವರೆಗೂ ರಾಜ್ಯದಲ್ಲಿ ಒಂದೊಂದೇ ಅಪಾಯಕಾರಿ ತಿನಿಸು ಆಹಾರ ಪದಾರ್ಥಗಳು ಬ್ಯಾನ್ ಆಗಿದ್ವು. ಇವುಗಳ ಸಾಲಿಗೆ ಪಾನಿಪುರಿ ಕೂಡ ಸೇರ್ಪಡೆ ಆಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪಾನಿಪುರಿ ಬಗ್ಗೆ ಕೂಡ ಅಧ್ಯಯನ ನಡೆದಿದ್ದು ಪಾನಿಪುರಿ ಆರೋಗ್ಯಕ್ಕೆ ಕಂಟಕ ಅನ್ನೋ ರಿಪೋರ್ಟ್ ಬಂದಿದೆ. ಬೆಂಗಳೂರು ಹಾಗೂ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಪಾನಿಪುರಿ ಮಾದರಿ ಸಂಗ್ರಹ ಮಾಡಲಾಗಿತ್ತು. ಪಾನಿಪುರಿ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಲಾಗಿತ್ತು. ವಿವಿಧ ಭಾಗದ ಒಟ್ಟು 243 ಮಾದರಿ ಪರಿಶೀಲನೆ ನಡೆಸಲಾಗಿದ್ದು 41 ಮಾದರಿಗಳು ಅಸುರಕ್ಷಿತ ಅನ್ನೋ ವರದಿ ಬಂದಿದೆ. ಅದರಲ್ಲೂ 18 ಮಾದರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆಯಂತೆ. ವಿಷಯ ಅಂದ್ರೆ ಬೆಂಗಳೂರಿನ 19 ಕಡೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಸಾಸ್ ಮತ್ತು ಮೀಠಾ ಖಾರದಲ್ಲಿ ಕ್ಯಾನ್ಸರ್ ಕಾರಕ ಇರೋದು ಗೊತ್ತಾಗಿದೆ. 5 ಮಾದರಿ ಸಾಸ್ ಮತ್ತು ಮೀಠಾ ಖಾರದಲ್ಲಿ ರಾಸಾಯನಿಕ ಅಂಶ ಇರೋದು ದೃಢವಾಗಿದೆ. ಈ ಸಂಬಂಧ ಸಚಿವರು ಮತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಿ ರಾಸಾಯನಿಕ ಪಾನಿಪುರಿ ನಿಷೇಧದ ಬಗ್ಗೆಯೂ ತೀರ್ಮಾನ ಆಗಲಿದೆ. 4 ರಿಂದ 5 ಕೆಮಿಕಲ್ ಅಂದ್ರೆ ಬ್ರಿಲಿಯಂಟ್ ಬ್ಲೂ ಇರ್ಬೋದು, ಸನ್ಸೆಟ್ ಎಲ್ಲೋ ಇರ್ಬೋದು, ಟಾಟ್ರಸೈನ್ ಇರ್ಬೋದು, ಈ ತರ ಕೆಮಿಕಲ್ಸ್ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಇನ್ನ ನಿರ್ಣಯ ಮಾಡಿಲ್ಲ. ಅದು ಮಾನ್ಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿ ಸಾಹೇಬ್ರ ಜೊತೆ ಮಾತಾಡಿ ಮುಂದಕ್ಕೆ ಏನ್ ನಿರ್ಣಯ ಮಾಡಬೇಕು ಅದು ನಿರ್ಣಯ ಮಾಡ್ತೇವೆ. ಪಾನಿಪುರಿಯಲ್ಲಿ ಏನ್ ಬಳಸ್ತಾರೆ, ಇದು ಹೇಗೆ ಮಾರಕ ಅಂತ ನೋಡಿದ್ರೆ, ಪಾನಿಪುರಿ ಖಾರಕ್ಕೆ ಸಿಂಥೆಟಿಕ್ ಬಣ್ಣ, ವೆಬ್ರೆಂಟ್ ಬ್ಲೂ, ಸನ್ಸೆಟ್ ಯೆಲ್ಲೋ, ಕ್ಯಾನ್ಸರ್ ಕಾರಕವಾಗಿರುವ ಕಾರ್ಸೋಜೆನಿಕ್ ಬಳಕೆ ಮಾಡಿರುವುದು ಗೊತ್ತಾಗಿದೆ. ಪಾನಿಪುರಿ ಸೇವನೆಯಿಂದ ಹೊಟ್ಟೆ ಉಬ್ಬರ, ಹೊಟ್ಟೆ ಉರಿ, ಜೀರ್ಣಕ್ರಿಯೆ ಸಮಸ್ಯೆ ಜೊತೆಗೆ ಹೊಟ್ಟೆ ಕ್ಯಾನ್ಸರ್ ಕೂಡ ಬರಬಹುದು. ಇಂಥ ಪಾನಿಪುರಿಯನ್ನ ನಿತ್ಯ ಸೇವಿಸಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತಾರೆ ವೈದ್ಯರು. ನಾವು ರೋಡ್ ಕಡೆ ತಿನ್ನೋದ್ರಿಂದ ಅದು ಯೂಸ್ ಮಾಡೋ ನೀರಾಗಿರ್ಬೋದು, ಅದಕ್ಕೆ ಯೂಸ್ ಮಾಡೋ ಸಿಂಥೆಟಿಕ್ ಡೈ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರ ಸಾಸೇಜಸ್ಗಳಾಗಿರ್ಬೋದು, ಅದರಿಂದ ಖಂಡಿತವಾಗಿಯೂ ಹಾನಿಕಾರಕ ಇದೆ. ಆ್ಯಂಡ್ ಪ್ರೆಷರ್ ಜಾಸ್ತಿ ಆದಾಗ ಅಡ್ಡ ಪರಿಣಾಮಗಳು ಕೂಡ ಹೆಚ್ಚಾಗಿರುತ್ತೆ. ಸ್ಪೆಷಲಿ ಈ ಡೈಯಿಂದ ನರ ದೌರ್ಬಲ್ಯ ಮತ್ತು ನರಗಳ ಮೇಲೆ ತೊಂದರೆನೇ ಜಾಸ್ತಿ. ಸರ್ಕಾರ ಬ್ಯಾನ್ ಮಾಡಿದ್ರೆ ಸ್ವಾಗತಿಸುತ್ತೇವೆ ಅಂತಾರೆ ಪಾನಿಪುರಿ ಪ್ರಿಯರು. ಸರಿ ಅನ್ಸುತ್ತೆ. ಏನಾದ್ರು ಮುಂದೆ ಜನಕ್ಕಾದ್ರೆ ಮುಂದೆ ಅವರಿಗೆ ಕಷ್ಟ ಆಗೋದಲ್ಲ. ಅವಾಗ ತಿನ್ಬೋದು. ಕೆಮಿಕಲ್ ಇಂದ ಯೂಸ್ ಮಾಡ್ತಾರಂದ್ರೆ ಬ್ಯಾನ್ ಮಾಡೋದು ಸರಿ. ಒಳ್ಳೇದಂತೂ ಅಲ್ಲ, ತಿನ್ನೋರೆಲ್ಲ ತಿಂತಾರೆ. ಬ್ಯಾನ್ ಮಾಡಿದ್ರೆ ಕಡಿಮೆ ಮಾಡ್ತಾರೆ. ಕಲರ್ ಕಾಟನ್ ಕ್ಯಾಂಡಿ, ಕಲರ್ ಗೋಬಿ, ಕಲರ್ ಕಬಾಬ್ ಬಳಿಕ ಇದೀಗ ರಾಸಾಯನಿಕ ಯುಕ್ತ ಪಾನಿಪುರಿಗೂ ಕಂಟಕ ಎದುರಾಗಿದೆ. ತಜ್ಞರ ವರದಿ ಆರೋಗ್ಯ ಇಲಾಖೆ ಕೈ ಸೇರುತ್ತಿದ್ದಂತೆ ಹಾನಿಕಾರಕ ಪಾನಿಪುರಿಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.